ಹಾಯ್ ಫ್ರೆಂಡ್ಸ್, ವಾಂಗಿಬಾತ್ ಪುಡಿ ಮಾಡಿ ವಾಂಗಿಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಒಂದು ಕುಕ್ಕರಲ್ಲಿ ನಾನು ಅನ್ನ ಮಾಡ್ಕೊತಾ ಇದ್ದೀನಿ. ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಅನ್ನ ಮಾಡ್ಕೊಳ್ಳೋಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಒಂದು 3 ವಿಜಿಲ್ ಕೂಗಿಸ್ಕೊತೀನಿ. ಇದು ವಾಂಗಿಬಾತ್ ಪುಡಿ ಮಾಡ್ಕೊಳ್ಳೋಕ್ಕೆ 4 ಲವಂಗ, ಚಕ್ಕೆ, ಏಲಕ್ಕಿ ಒಂದೆರಡು, ಇದು ಚಕ್ರ ಮೊಗ್ಗು ಇವು ಹಾಕ್ಕೊಂಡು ಒಂದೇ ಚೂರು ಎಣ್ಣೆ ಹಾಕ್ಕೊಂಡು ಇದನ್ನು ಹುರ್ಕೋಬೇಕು. ಇದಕ್ಕೆ 1 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 1 ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ಸ್ಪೂನಷ್ಟು ಜೀರಿಗೆ ಇವನು ಕೂಡ ಹಾಕ್ಕೊಂಡು ಹುರ್ಕೋಬೇಕು. ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಕೂಡ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಹುರಿತಾ ಇರಬೇಕಾದ್ರೇ ಖಾರಕ್ಕೆ ಬ್ಯಾಡಗಿ ಮೆಣಸು ಇರುತ್ತಲ್ಲ, ಅದೊಂದು 6ರಿಂದ 8 ಬ್ಯಾಡಗಿ ಮೆಣಸು ಹಾಕ್ಕೋತಾ ಇದ್ದೀನಿ. ಅದು ಸ್ವಲ್ಪ ಎಣ್ಣೆಲೆ ಒಂದೇ 1 ಚಮಚ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಮತ್ತು ಸ್ವಲ್ಪ ಒಣ ಕೊಬ್ಬರಿ ತುರಿದಿಟ್ಕೊಂಡಿರೋದು ಅದು ಸ್ವಲ್ಪ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದೆಲ್ಲ ಹುರಿದ ಮೇಲೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನೀರು ಹಾಕಬಾರ್ದು, ಪುಡಿ ಮಾಡ್ಕೋಬೇಕು. ಪೇಸ್ಟೆಲ್ಲ ಪುಡಿ ಮಾಡ್ಕೋಬೇಕು, ನುಣ್ಣಗೆ ಪುಡಿ ಮಾಡ್ಕೋಬೇಕು. ಒಂದು ಬಾಣಲಿಗೆ ಹಾಕಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾಯ್ತಿದೆ. ಈಗ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಉದ್ದುದ್ದ ಕಟ್ ಮಾಡ್ಕೊಂಡ್ರೆ 2 ಈರುಳ್ಳಿ, ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀವಿ ಮತ್ತು ಉಪ್ಪು ಅನ್ನಕ್ಕೂ ಹಾಕಿರ್ತೀವಿ, ನೋಡ್ಬಿಟ್ಟು ಹಾಕ್ಕೊಳ್ಳಿ. ಈಗ ತೊಳೆದಿಟ್ಕೊಂಡಿರೋ ಬದನೆಕಾಯಿ ಹಾಕ್ತಾಯಿದ್ದೀನಿ. ಈಗ ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊತಾ ಇದ್ದೀನಿ, ವಾಂಗಿಬಾತ್ ಪೌಡ್ರು. ನಾನಿಲ್ಲಿ ಇದು ಒಂದೇ ದಿನಕ್ಕೆ ಆಗೋಷ್ಟು ಥರ ಮಾಡ್ಕೊಂಡಿದ್ದೀನಿ, 1 ಟೈಮ್ಗೆ ಆಗೋ ಥರ ಮಾಡ್ಕೊಂಡಿದ್ದೀನಿ ಪೌಡ್ರನ್ನ. ನೀವು ತುಂಬ ದಿವಸ ಮಾಡಿಟ್ಕೊತೀನಿ ಅಂತಂದರೆ ಜಾಸ್ತಿ ಪ್ರಮಾಣ ಹಾಕ್ಕೊಳ್ಳಿ. ನಾನು ಒಂದೇ ದಿನಕ್ಕೆ ಆಗೋ ಥರ ಮಾಡಿದ್ದೀನಿ. ಈ ಪೌಡ್ರ್ ಜೊತೆಗೆ ಒಂದು ಸ್ವಲ್ಪ ಧನಿಯಾ ಕಾಳು ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ನನ್ನ ಧನಿಯಾ ಕಾಳಿಲ್ಲ, ಧನಿಯಾ ಪೌಡ್ರ್ ಇದೆ. ಹೀಗಾಗಿ ನಾನು ಸ್ವಲ್ಪ ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನು 1 ಸ್ಪೂನಷ್ಟು ಧನಿಯಾ ಪೌಡ್ರನ್ನೇ ಹಾಕ್ಕೊತಾ ಇದ್ದೀನಿ. ಈಗ ಹುಣಸೆಹಣ್ಣಿಂದು ರಸ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬೇಯಬೇಕು. ಜೊತೆಗೆ ಒಣ ಕೊಬ್ಬರಿದು ತುರಿ ಹಾಕ್ಕೊತಾ ಇದ್ದೀನಿ. ತುರಿದಿಟ್ಕೊಂಡಿರೋ ಒಣ ಕೊಬ್ಬರಿ ಇದು. ಹಸಿ ಕೊಬ್ಬರಿ ಹಾಕಿದ್ರೆ ಹಾಳಾಗುತ್ತೆ, ಒಣ ಕೊಬ್ಬರಿ ಹಾಕಿಬಿಟ್ಟೆ ಮಾಡಿ. ವಾಂಗಿಬಾತು ಫೈನಲಾಗಿ ಈ ಥರ ರೆಡಿ ಆಗುತ್ತೆ. ಇದನ್ನ ಅನ್ನಕ್ಕೆ ಕಲಿಸ್ಕೋಬೇಕು. ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಅನ್ನ ರೆಡಿಯಾಗಿದೆ. ಅನ್ನ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು ಬನ್ನಿ ಕಲಿಸ್ಕೊಳ್ಳೋಣ. ಈ ವಾಂಗಿಬಾತ್ ಗೊಜ್ಜು ಏನಿರುತ್ತಲ್ಲ ಹಾಕಿ ಕಲಿಸ್ಕೊಬೇಕು. ಕಲಿಸ್ಕೊಂಡಾಗಿದೆ. ಲಾಸ್ಟಿಗೆ ಮತ್ತೆ ಒಂದು ಚಿಕ್ಕದೇ ಪ್ಯಾನ್ ಕಾಯಕ್ಕಿಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ಒಂದೇ 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ.
ಈ ತುಪ್ಪಕ್ಕೆ ಒಣಮೆಣಸಿನ್ಕಾಯಿ ಮತ್ತು ಗೋಡಂಬಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಕಲಸಿರೋ ಅನ್ನಕ್ಕೆ ಹಾಕ್ಕೊತೀನಿ. ಈ ಥರ ಹಾಕಿ ಕಲಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಫೈನಲಾಗಿ ಈ ಥರ ರೆಡಿ ಆಗುತ್ತೆ ವಾಂಗಿಬಾತು. ಅಂಗಡಿಯಿಂದ ತಂದು ಪುಡಿ ಮಾಡಿ ಅಂಗಡಿಯಿಂದ ತಂದಿರೋ ಪುಡಿ ಹಾಕೋಕ್ಕಿಂತ ಇದು ಈ ಥರ ಮಾಡಿ ತಿಂದು ನೋಡಿ ಅನಿಸುತ್ತೆ ಹೇಗಿರುತ್ತೆ ಟೇಸ್ಟ್ ಅಂತ. ವಾಂಗಿಬಾತ್ ರೆಡಿ. ಥ್ಯಾಂಕ್ ಯು.